ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋ. ನಾನು ನಿಮ್ಮ ಮನೋಜ್. ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ಶ್ರೀನಿವಾಸ್ ರಾಜು ಅವರ ನಿರ್ದೇಶನದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್, ಮಾಳವಿಕಾ ನಾಯರ್ ಇನ್ನೂ ಹಲವರು ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ಕನ್ನಡ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ. ಈ ಸಿನಿಮಾದ ಕತೆ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ಗಣೇಶ್ ರವರು ಕೃಷ್ಣ ಗ್ರೂಪ್ ಆಫ್ ಕಂಪನೀಸ್ನ CEO. ಇವರು ತುಂಬಾ ರಿಚ್, ಹಾಗೆ ಫ್ಯಾಮಿಲಿ ಎಮೋಷನ್ಗಳಿಗೆ ಬಹಳ ಬೆಲೆ ಕೊಡುವಂತಹ ವ್ಯಕ್ತಿ. ಇವ್ರಿಗೊಂದು ಆಸೆ ಇರುತ್ತೆ, ಒಂದು ಒಳ್ಳೆಯ ಹುಡುಗಿ ನೋಡಿ ಮದುವೆ ಆಗಬೇಕು ಅನ್ನೋದು. ಇವ್ರಿಗೆ PA ಆಗಿ ಕೆಲಸ ಮಾಡ್ತಿರೋರು ಮಾಳವಿಕಾ ನಾಯರ್ ಅವರು. ಆದರೆ ಮಾಳವಿಕಾ ನಾಯರ್ ಅವರು ಗಣೇಶ್ ರವ್ರನ್ನ ಲವ್ ಮಾಡ್ತಿರ್ತಾರೆ ಈ ಒಂದು ಕಥೆಯಲ್ಲಿ. ಇನ್ನೊಂದು ಕತೆ ಓಪನ್ ಆಗುತ್ತೆ ಫ್ಲ್ಯಾಶ್ ಬ್ಯಾಕ್ನಲ್ಲಿ. ಆ ಒಂದು ಕಥೆಯಲ್ಲಿ ಮಾಳವಿಕಾ ನಾಯರ್ ಅವರು ಒಂದು ಆಶ್ರಮದಲ್ಲಿ ಇರ್ತಾರೆ. ಆ ಒಂದು ಆಶ್ರಮದಲ್ಲಿ ಗಣೇಶ್ ರವರು ಮಾಳವಿಕಾ ನಾಯರ್ ಅವರ ಕಾರ್ಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಆ ಒಂದು ಕಥೆಯಲ್ಲಿ ಗಣೇಶ್ ಅವರು ಮಾಳವಿಕಾ ನಾಯರ್ನ ಲವ್ ಮಾಡ್ತಿರ್ತಾರೆ. ಈ ಕಥೆಯಲ್ಲಿ ಪ್ರಣಯ ಅವರು ಅಂದರೆ ಮಾಳವಿಕಾ ನಾಯರ್ ಅವರು ಗಣೇಶ್ನ ಲವ್ ಮಾಡ್ತಾರೆ. ಆ ಒಂದು ಕಥೆಯಲ್ಲಿ ಗಣೇಶ್ ರವರು ಮಾಳವಿಕಾ ನಾಯರ್ನ ಲವ್ ಮಾಡ್ತಾರೆ. ಏನಿದು ಕನ್ಫ್ಯೂಷನ್ ಅಂತ ಅನಿಸ್ತಿದೆಯಾ? ಇದೆಲ್ಲ ತಿಳ್ಕೋಬೇಕು ಅಂದರೆ ಖಂಡಿತ ಈ ಸಿನಿಮಾನ ನೀವು ಥಿಯೇಟರ್ಸ್ನಲ್ಲೇ ನೋಡಬೇಕು. ಈ ಸಿನಿಮಾದ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ ಖಂಡಿತವಾಗ್ಲೂ ಮ್ಯೂಸಿಕ್ ಅಂತಾನೆ ಹೇಳಬೇಕು. ಈ ಸಿನಿಮಾದ ಮ್ಯೂಸಿಕ್ಕು ಇಷ್ಟು ದೊಡ್ಡ ಓಪನಿಂಗ್ ತಗೊಳ್ಳಿಕ್ಕೆ, ಈ ಸಿನಿಮಾದ ಮ್ಯೂಸಿಕ್ ಒಂದು ವಿಸಿಟಿಂಗ್ ಕಾರ್ಡ್ ಅಂತಾನೆ ಹೇಳಬೇಕು. ಅಷ್ಟರ ಮಟ್ಟಿಗೆ ಮ್ಯೂಸಿಕ್ಕು ಸಖತ್ ಎಫೆಕ್ಟಿವ್ ಆಗಿತ್ತು. ಈಗಾಗಲೇ ಸಾಂಗ್ಸ್ಗಳು ಸೂಪರ್ ಹಿಟ್ ಆಗಿದ್ವು, ನಾವು ಕೇಳಿದ್ವಿ. ಆದರೆ ನೋಡೋದಕ್ಕೂ ಕೂಡ ಸಾಂಗ್ಸು ಅಷ್ಟೇ ಸಖತ್ತಾಗಿತ್ತು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರು, ನಾನು ಸಿನಿಮಾ ನೋಡೋಕೆ ಹೋಗೋ ಅಷ್ಟರಲ್ಲೇ ಟೈಟಲ್ ಕಾರ್ಡ್ ಮುಗಿದೋಗಿತ್ತು. ಹಾಗಾಗಿ ಈ ಸಿನಿಮಾಗೆ ಅರ್ಜುನ್ ಜನ್ಯ ಅವರು ಅಥವಾ ಸಾಯಿ ಕಾರ್ತಿಕ್ ಅವರು ಯಾರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ರು ಅಂತ ನನಗೆ ಗೊತ್ತಾಗಿಲ್ಲ. ಏನೇ ಆಗಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಸಖತ್ತಾಗಿತ್ತು. ಅದನ್ನು ಕೂಡ ನಾನು ಸಖತ್ ಎಂಜಾಯ್ ಮಾಡಿದೆ. ನೆಕ್ಸ್ಟ್, ಇದರ ಫಸ್ಟ್ ಹಾಫ್ ಮತ್ತು ಸ್ಕ್ರೀನ್ ಪ್ಲೇ. ಪಾಸ್ಟ್ನಲ್ಲಿ ಒಂದು ಕತೆ, ಪ್ರೆಸೆಂಟಲ್ಲಿ ಒಂದು ಕತೆ, ಈ ಎರಡನ್ನು ನೀಟಾಗಿ ಬ್ಲೆಂಡ್ ಮಾಡಿ ಎಂಗೇಜಿಗಾಗಿ ತಗೊಂಡು ಹೋಗಿದ್ರು. ಅಲ್ಲಲ್ಲಿ ಕಾಮಿಡಿಗಳು, ಹಾಗೆ ಮಾಳವಿಕಾ ನಾಯರ್ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೆಮಿಸ್ಟ್ರಿ ಮತ್ತು ಒಂದಷ್ಟು ಎಮೋಷನ್ಗಳು ಎಲ್ಲವನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡಿ ಫಸ್ಟ್ ಹಾಫ್ನ ಮುಗಿಸಿದ್ರು. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳಬೇಕು. ನೆಕ್ಸ್ಟ್, ಗಣೇಶ್ ಅವರ ಪರ್ಫಾರ್ಮೆನ್ಸ್. ಈ ಕ್ಯಾರೆಕ್ಟರ್ ಏನಿದೆ ಇದು ಗಣೇಶ್ ಅವರಿಗೆ ಹೇಳಿ ಮಾಡಿಸಿದಂತಾನೆ ಪಾತ್ರ. ಅದನ್ನು ಅವರು ತುಂಬಾ ಈಸಿಯಾಗಿ ಪ್ಲೇ ಮಾಡಿದ್ದಾರೆ. ಮುಂಗಾರು ಮಳೆ, ಗಾಳಿಪಟ ಆದಮೇಲೆ ಅದರಲ್ಲಿ ಬಂದಂತಹ ಆ ಗಣೇಶ್ನ ನಾವು ಮತ್ತೆ ಈ ಸಿನಿಮಾದಲ್ಲಿ ನೋಡ್ದಂಗಾಯಿತು. ತುಂಬಾ ಖುಷಿ ಆಯಿತು ಗಣೇಶ್ ಅವರ ಪರ್ಫಾರ್ಮೆನ್ಸ್ ನೋಡಿ. ಇನ್ನು ಟೆಕ್ನಿಕಲಿ ಕೂಡ ಈ ಸಿನಿಮಾ ನೀಟಾಗೇ ಇತ್ತು. ಟರ್ಮ್ಸ್ ಆಫ್ ಸಿನಿಮಾಟೋಗ್ರಫಿ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಹಾಗೆ ಪ್ರೊಡಕ್ಷನ್ ಡಿಸೈನಿಂಗ್ ಆಗಿರ್ಬೋದು, ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಸಿನಿಮಾ ನೀಟಾಗೇ ಇತ್ತು, ರಿಚ್ ಆಗೇ ಇತ್ತು ಅಂತಾನೆ ಹೇಳಬೇಕು. ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ ಖಂಡಿತ ಈ ಸಿನಿಮಾದ ಸೆಕೆಂಡ್ ಹಾಫ್ ಅಂತಾನೆ ಹೇಳಬೇಕು. ಯಾಕೆಂದ್ರೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗಿ 20 ನಿಮಿಷದಲ್ಲೇ ಫಸ್ಟ್ ಹಾಫ್ನಲ್ಲಿ ಇದ್ದಂತಹ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿಬಿಡ್ತಾರೆ. ಅದಾದ ನಂತರ 20-25 ನಿಮಿಷದಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಕ್ಲೈಮ್ಯಾಕ್ಸ್ ಹೀಗೆ ಆಗುತ್ತೆ ಅಂತ ಹೇಳಿ. ಸೊ ಆ ಒಂದು ಕ್ಲೈಮ್ಯಾಕ್ಸ್ ನೋಡೋದಕ್ಕೋಸ್ಕರ ಇವರು 1 hour ಎಳೆದಿದ್ದಾರೆ. ತುಂಬಾ ಲ್ಯಾಗ್ ಅಂತ ಅನಿಸ್ತು. ಹಾಗಾಗಿ ಅಲ್ಲಿವರೆಗೂ ಇದ್ದಂತಹ ಸಿನಿಮಾ ಜೊತೆ ಇದ್ದಂತಹ ಕನೆಕ್ಷನ್ನು ನಾವು ಖಂಡಿತ ಕಳ್ಕೊತೀವಿ. ಇದರ ನೆಕ್ಸ್ಟ್ ನೆಗೆಟಿವ್ ಅಂತ ಹೇಳಿದ್ರೆ ಇದರ ಪರ್ಫಾರ್ಮೆನ್ಸಸ್ಸು. ಇಲ್ಲಿ ಗಣೇಶ್ ಅವರ ಪರ್ಫಾರ್ಮೆನ್ಸಸ್ ಬಿಟ್ಟರೆ ಇನ್ನು ಬೇರೆ ಯಾರ ಪರ್ಫಾರ್ಮೆನ್ಸ್ ಕೂಡ ನಮ್ಮ ಮನಸ್ಸಲ್ಲಿ ಉಳಿಯೋದಿಲ್ಲ. ಇಲ್ಲಿ ಮಾಳವಿಕಾ ನಾಯರ್ ಅವರಿಗೆ ಒಂದು ಒಳ್ಳೆ ಸ್ಕೋಪ್ ಇತ್ತು ಪರ್ಫಾರ್ಮ್ ಮಾಡೋದಕ್ಕೆ, ಆದರೆ ಅವರು ಅದನ್ನು ಮಿಸ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಸ್ಪೆಷಲಿ ಎಮೋಷನ್ ದೃಶ್ಯದಲ್ಲಿ ಅವರು ಇನ್ನೂ ಬೆಟರ್ ಆಗಿ ಪರ್ಫಾರ್ಮ್ ಮಾಡಬೇಕಿತ್ತು ಅಂತಲೂ ಅನ್ನಿಸ್ತು. ಅದು ಬಿಟ್ಟರೆ ಇನ್ನು ಉಳಿದ ಯಾವ ಕ್ಯಾರೆಕ್ಟರ್ಗಳು ನಮ್ಮ ಮನಸ್ಸಲ್ಲಿ ಉಳಿಯೋದಿಲ್ಲ. ಆ ಕ್ಯಾರೆಕ್ಟರ್ಗಳಿಗೆ ಅಷ್ಟು ಇಂಪಾರ್ಟೆನ್ಸು ಇರಲಿಲ್ಲ ಅಂತಲೂ ಅನ್ನಿಸ್ತು. ಇನ್ನು ಸಾಧು ಕೋಕಿಲ ಅವರು, ರಂಗಾಯಣ ರಘು ಅವರ ಕಾಮಿಡಿ ಏನಿದೆ ಅದು ಅಲ್ಲಲ್ಲಿ ನಗಿಸುತ್ತೆ. ಅದು ಬಿಟ್ಟರೆ ಥ್ರೂ ಔಟ್ ಸಿನಿಮಾ ನೋಡೋದಾದರೆ ಅದು ವರ್ಕೌಟ್ ಆಗಿಲ್ಲ ಅಂತಲೇ ಹೇಳಬೇಕು. ಥ್ರೂ ಔಟ್ ಸಿನಿಮಾ ನೋಡಿದ ಮೇಲೆ ತಮಿಳಿನ ಗಜಿನಿ ಹಾಗೆ ತೆಲುಗಿನ ಅತ್ತೆರೆಂಟಿಗೆ ದಾರೇದಿ ಸಿನಿಮಾ ಕೂಡ ನಮಗೆ ನೆನಪಾಗ್ತವೆ. ಇವರು ಸೆಕೆಂಡ್ ಹಾಫ್ನಲ್ಲಿ ಒಂದಷ್ಟು ವಿಷಯಗಳನ್ನ ಸರಿ ಮಾಡ್ಕೊಂಡಿದ್ದಿದ್ರೆ ಖಂಡಿತ ಇದು ಇನ್ನೂ ಒಳ್ಳೆಯ ಸಿನಿಮಾ ಆಗ್ತಿತ್ತು. ಈಗಲೂ ಕೂಡ ಇದು ಕೆಟ್ಟ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಖಂಡಿತ ಇದೊಂದು ಒಳ್ಳೆಯ ಸಿನಿಮಾ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದಂತ ಒಂದು ಒಳ್ಳೆಯ ಸಿನಿಮಾ ಅಂತ ಹೇಳ್ತೀನಿ. ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಈ ಸಿನಿಮಾಗೆ ಕೊಡ್ತಾ ಇರುವಂಥ ರೇಟಿಂಗು 7.5 ಔಟ್ ಆಫ್ 10. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.